ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೊಳಕೆ ಕಾಳು ಸಾರ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಟಾಣಿ, ಕಡಲೆಕಾಳು, ಹುಳ್ಳಿಕಾಳು, ತಗಣಿಕಾಳು ಎಲ್ಲನೂ ಮೊಳಕೆ ಕಟ್ಟಿದ್ದೆ. ನೆನ್ನೆ ಮೊಳಕೆ ಚೆನ್ನಾಗಿ ಬಂದಿದೆ. ಇದನ್ನು ನಾ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ನಾನು 1 ಸ್ಪೂನ್ ಕುಕ್ಕರ್ ಕಾಯಕ್ಕಿಟ್ಟಿದ್ದೆ, 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಅದಕ್ಕೆ ತೊಳೆದಿಟ್ಕೊಂಡಿರೋ ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಇದು ಒಂದು 2-3 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗೋದಕ್ಕೆ ನಾನು ಇದಕ್ಕೆ ಹಾಕೋ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಶುಂಠಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಮನೇಲೆ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಾಯಿ ಸ್ವಲ್ಪ ಯೂಸ್ ಮಾಡಿರೋದ್ರಿಂದ 1-2 ಸ್ಪೂನು ಕಡಲೆ ಹಾಕೋತಾ ಇದ್ದೀನಿ. ನೀವು ಕಾಯಿನೇ ಬೇಕಾದರೆ ಜಾಸ್ತಿ ಹಾಕೋಬೋದು. 10 ಲವಂಗ, ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಇದಿಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಇವಾಗ ನಾನು 1 ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡ್ರು 2 ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ಈಗ ಎಷ್ಟು ನೀರು ಬೇಕೋ ಅದು ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಹೇಗೆ ಅನಿಸುತ್ತೆ, ತಿಕ್ಕಾಗಬೇಕಾ ತಿಳಿಯಾಗಬೇಕಾ ನೋಡ್ಕೊಂಡು ಹಾಕೋಬೇಕು. ನಾನು ಸ್ವಲ್ಪ ತಿಳಿಯಾಗೆ ಮಾಡ್ಕೊಳ್ತೀನಿ, ಅಂದರೆ ತುಂಬ ತಿಳಿಯಾಗಲ್ಲ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ತಿರುಗಿಸು. ಇವಾಗ ನಾನು ಇದನ್ನು 2 ವಿಷಲ್ ಕೂಗಿಸ್ಕೊಳ್ತೀನಿ. 2 ವಿಷಲ್ ಸಾಕು ನನಗೆ. ನೋಡಿ, ಮೊಳಕೆ ಕಾಳು ಸಾರು ರೆಡಿಯಾಗಿದೆ. ಇದಕ್ಕೆ ಬದನೆಕಾಯಿ ಕೂಡ ಹಾಕೋಬೋದು, ಬಟ್ ನಾನು ಬದನೆಕಾಯಿ ಆ್ಯಡ್ ಮಾಡಿಲ್ಲ. ನಾಟಿ ಕೋಳಿ ಸಾರು ಥರನೇ ರುಚಿ ಇರುತ್ತೆ. ಮೊಳಕೆ ಕಾಳು ಸಾರು ಮಾಡಿ ಯಾರ್ಯಾರು ತಿಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಮೊಳಕೆ ಕಾಳು ಸಾರು ಇದು ನಾನು 2 ಥರ ಮಾಡ್ತೀನಿ. ಇದು ಒಂಥರ, ಇನ್ನೊಂದು ಥರ ಈಗ ಆಲ್ರೆಡಿ ನಾಟಿ ಕೋಳಿ ಸಾರನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ನಾಟಿ ಕೋಳಿ ಸಾರನ್ನ ಹೇಗೆ ನಮ್ಮ ತಾಯಿ ಪ್ರಿಪೇರ್ ಮಾಡಿದ್ರು ಆ ಸೇಮ್ ಮೆಥಡಲ್ಲೇ ನಾನು ಮೊಳಕೆ ಕಾಳು ಸಾರು ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಎರಡೂ ನನಗಂತೂ ನಾಟಿ ಕೋಳಿ ಸಾಂಬಾರು ಊಟ ಮಾಡಿದಾಗ ಏನು ರುಚಿ ಬರುತ್ತೋ ಹಾಗೆ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.